ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ಬದ್ನಿಕಾಯಿ ಸಿಕ್ಕಾವ್ರಿ, ಮಸ್ತ್ ಮುಳ್ಳಗಾಯಿ ಬದ್ನಿಕಾಯಿ ಸಿಕ್ಕಾವು. ನಮ್ಮ ಬಿಜಾಪುರದ್ದು ಕರಿ ಬದ್ನಿಕಾಯಿ ಮುಳ್ಳದ ನೋಡ್ರಿ ಅವ್ರೆ, ಮಸ್ತ್ ಜವಾರಿ ಬದ್ನಿಕಾಯಿ ಸಿಕ್ಕಾವ್ರಿ. ಇವು ಬದ್ನಿಕಾಯಿನ ಎಣ್ಣೆಗಾಯಿ ಮಾಡೋದನ್ನ ಹೇಳ್ತೀನಂತ. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಪೂರ್ತಿ ವಿಡಿಯೋ ನೋಡ್ರಿ. ಕಲ್ಕೊಳಕ್ರತ್ ಬದ್ನಿಕಾಯಿ ಎಣ್ಣೆಗಾಯಿ ಮಾಡೋದನ್ನ. ನಾನು ಇವನ್ನ ಹೆಚ್ಕೊಂಡು ಈ ಉಪ್ಪು ನೀರೊಳಗೆ ಹಾಕ್ಕೊಂಡು ಇಟ್ಕೋತೀನಂತ, ಆಮೇಲೆ ತೋರಿಸ್ತೀನಂತ. ಪೂರ್ತಿ ವಿಡಿಯೋ ನೋಡ್ರಿ, ಗೊತ್ತಾಗ್ತೈತಿ ನೋಡ್ರಿ. ಸ್ವಲ್ಪ ಉಪ್ಪು ಹಾಕೋತೀನಿ ಅದಕ್ಕೆ. ಇವನ್ನ ಈ ಕಡೆಯಿಂದ ಹೆಚ್ಕೊಂಡು ಈ ತುಂಬನ್ನು ತಕ್ಕೊಂಡು ತಗೋತೀನಂತೆಲ್ಲ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಈ ಥರ ಹೆಚ್ಕೋಬೇಕು. ಇವನ್ನ 4 ಭಾಗ ಮಾಡ್ಕೋಬೇಕು. ಉಳುಕದು ಇರ್ತಾವ ನೋಡ್ಕೊಂಡು ಕೇಸಿಂದ ಹೆಚ್ಕೊಂಡು ಉಪ್ಪು ನೀರೊಳಗೆ ಹಾಕೋಬೇಕ್ರಿ ಹಿಂಗೆ. ಮತ್ತು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೇನಪ್ಪ ಅಂತಂದ್ರೆ 2 ಮೀಡಿಯಮ್ ಸೈಜ್ ಈರುಳ್ಳಿ ಹೊಳ್ಕೊಂಡಿನಿ, ಒಂದೆರಡು ಟೊಮೆಟೊ ಹೊಳ್ಕೊಂಡಿನಿ, 1-2 ಹಸಿಮೆಣಸಿನ್ಕಾಯಿ. ಅದಕ್ಕೆ ತುಂಬಕ್ಕೆ ಮಸಾಲೆ ಮಾಡ್ಕೋಬೇಕಲ್ರಿ. ಇದು ಶೇಂಗಾ ಮತ್ತು ಹುಣಸೆ ಹಣ್ಣು, ಮಸಾಲೆ ಖಾರ, ಆಮೇಲೆ ಜೀರಿಗೆ, ಸಾಸಿವೆ, ಒಗ್ಗರಣೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು. ಆಮೇಲೆ ಹುಣಸೆ ಹಣ್ಣು ಹಾಕಿಂದ ಸ್ವಲ್ಪ ಬೆಲ್ಲ ಬೇಕಲ್ರಿ. ಇದು ಬೆಲ್ಲ ಮೆತ್ತಗೆ ಭಾಳ ಐತ್ರಿ ಬೆಲ್ಲ. ಅದು ಯಾವುದು ಜೋನಿ ಬೆಲ್ಲ ಅಂತಾರೆ ನೋಡ್ರಿ, ಜೋನಿ ಬೆಲ್ಲದ ಥರ ಐತ್ರಿ ಅದು. ಈಗ ಇವೆಲ್ಲ ಮಸಾಲಿನ ಹಾಕ್ಕೊಂಡು ನಾ ರುಬ್ಕೋತೀನಂತೆ ಮಿಕ್ಸಿ ಜಾರಿಗೆ. ತುಂಬ ಬೇಕಲ್ರಿ ಇದಕ್ಕೆ. ಮತ್ತು ಅದಕ್ಕೆ ಒಂದು ಸ್ವಲ್ಪ ಅರ್ಧ ಇಂಚಿನಷ್ಟು ಹಸಿ ಶುಂಠಿ ಹಾಕ್ತೀನಿ ರೀ. ಇದು ಹುಣಸೆ ಹಣ್ಣು ಹಾಕ್ತೀನಿ, ಎಲ್ಲ ರುಬ್ಕೋತೀನಿ ರೀ. ಇದನ್ನು ಮಸಾಲೆ ಖಾರ ಹಾಕಿದ್ದೆ, ಸ್ವಲ್ಪ ಉಪ್ಪು ಹಾಕೋತೀನಿ. ಸ್ವಲ್ಪ ಕಡಿಮೆ ಬಿತ್ತರೆ ಮತ್ತೆ ಮೇಲೆ ಹಾಕೊಳಕ್ಕೆ ಬರ್ತೈತಿ. ಇವನ್ನ ಉಪ್ಪಿನ ನೀರೊಳಗೆ ನೆನೆ ಇಟ್ಕೊಂಡಿರ್ತೀನಲ್ರಿ, ಅದ್ರ ಸಲುವಾಗಿ. ಒಂದು ಸ್ವಲ್ಪ ಹಸಿ ಉಳ್ಳಾಗಡ್ಡಿ ಹಾಕೋತೀನಿ, ಸ್ವಲ್ಪನ ಟೊಮೆಟೊ ಹಾಕೋತೀನಿ. ಇದೆಲ್ಲ ರುಬ್ಕೊಂಡು ತೊಗೋತೀನಿ. ರುಬ್ಬಿ ತುಂಬಲಾಕ ಮಸಾಲೆ ರೆಡಿ ಮಾಡ್ಕೋತೀನಿ ರೀ. ಇದನ್ನು ನೋಡಿರಿ ಫ್ರೆಂಡ್ಸ್, ಇದು ನಾನೆಲ್ಲ ಮಸಾಲೆ ರುಬ್ಕೊಂಡು ಬಂದೆ. ಶೇಂಗಾ, ಹುಣಸೆಹಣ್ಣು, ಬೆಲ್ಲ, ಮಸಾಲೆ ಖಾರ, ಉಪ್ಪು, ಕೊತ್ತಂಬರಿ, 1-2 ಹಸಿಮೆಣಸಿನ್ಕಾಯಿ, ಶುಂಠಿ. ಆಮೇಲೆ ಈ ಕಡೆ ಎಣ್ಣೆಕಾಯಿ ಹಾಕಿಟ್ಕೊಂಡಿನಿ. ಸಾಸಿವೆ ಹಾಕೋತೀನಿ, ಸ್ವಲ್ಪ ಜೀರಿಗೆ ಹಾಕೋತೀನಿ. ಅಂತ ಇದು ಒಗ್ಗರಣೆಗೆ ಕರಿಬೇವು, ಈರುಳ್ಳಿ, ಇದು ಟೊಮೆಟೊ. ಬದ್ನಿಕಾಯಿ ಎಣ್ಣೆಗಾಯಿ ಮಸ್ತ್ ಆಗ್ತೈತ್ರಿ. ಈ ಕಡೆ ಭಾಳ ಚಲೋ ಸಿಗ್ತಾವ. ಅದ್ರೊಳಗೆ ನಾವು ಮನ್ಯಾಗ ಮಸಾಲೆ ಖಾರ ಮಾಡ್ಕೊಂಡಿರ್ತೇವಲ್ರಿ, ಎಲ್ಲ ಸಪ್ರೇಟ್ ಹಾಕೊಳ್ಳಂಗಿಲ್ಲ. ನಾವು ಮಸಾಲೆ ಖಾರನ ಮನ್ಯಾಗ ಮಾಡ್ಕೊಂಡಿರ್ತೀವಿ, ಅದೇ ಮಸ್ತ್ ಆಗ್ತೈತ್ರಿ. ಮಸಾಲೆ ಖಾರ ಮಸ್ತಾಗಿರ್ತೈತ್ರಿ, ಕಲರು ಮಸ್ತ್ ಬಿಡ್ತದ್ರಿ. ಅದು ತೋರಿಸ್ತೀನಂತ ನಿಮ್ಗೆ ಒಗ್ಗರಣೆ ಹಾಕಿದ್ದು. ಆಮೇಲೆ ಇದ್ರೊಳಗೆಲ್ಲನೂ ಒಂದೊಂದ್ರೊಳಗನ ಇದನ್ನು ತುಂಬ್ಕೊಂಡು ಬರ್ತೀನಿ. ಒಂದೊಂದ್ರಾಗ ಈ ರೀತಿ ತುಂಬಬೇಕಿದೆ. ನಿಮಗೆ ಈ ರೀತಿ ತುಂಬ್ಕೋಬೇಕು. ಒಂದೊಂದ್ರಾಗೂ ತುಂಬ್ಕೋಬೇಕ್ರಿ. ಈರುಳ್ಳಿ ಒಗ್ಗರಣೆ ಒಳಗೆ ಎಣ್ಣೆ ಒಳಗೆ ಮೆತ್ತಗಾಗಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ, ಚಿಟ್ಕಿನ. ಸ್ವಲ್ಪ ಒಗ್ಗರಣೆ ಅರಿಶಿನ ಹಾಕೋತೀನಿ. ಈರುಳ್ಳಿ ಎಲ್ಲ ಮೆತ್ತಗಾಗಲಿ. ಆಮೇಲೆ ಬದ್ನಿಕಾಯಿಗಳನ್ನ ಹಾಕೊಂಡು ಬಿಡ್ಬೇಕು ತುಂಬಿದ್ದು. ನೋಡ್ರಿ, ನಾ ಎಲ್ಲ ತುಂಬ್ಕೊಂಡಿನಿ. ಒಂದೊಂದು ಹಾಕಿಬಿಡ್ತೀನಿ.
ಒಳಗನ ತಿರುಗಾಡ್ಬೇಕ್ರಿ. ಸ್ವಲ್ಪ ಉಳಿದದ್ದು ಮಸಾಲೆ ಹಾಕೊಂಡ್ಬಿಡ್ತೀನಿ. ಇದಕ್ಕೆ ನೀರು ಹಾಕೊಂಡ್ಬಿಡ್ತೀನಿ. ಕುದಿಬೇಕ್ರಿ. ಅದು ಕುದ್ದಿಂದ ಮತ್ತೆ ತೋರಿಸ್ತೀನಂತ. ಮೆತ್ತಗಾಗಬೇಕು ಕುದ್ದವು ನೋಡ್ರಿ. ಇದು ಕುದೀತು, ಕುದ್ದು ಎಣ್ಣೆ ಬಿಟ್ಟದ. ಇದು ಬದ್ನಿಕಾಯಿ ಎಲ್ಲ ಮೆತ್ತಗಾಗಬೇಕು, ಕುದ್ದು ಎಣ್ಣೆ ಬಿಡ್ತದ. ಇದು ಮಸಾಲೆ ನೋಡ್ರಿ ಎಷ್ಟು ಮಸ್ತ್ ಆಗ್ಯದ. ಅದ್ರೊಳಗಿನ ಮಸಾಲೆ ಇಟ್ಕೊಂಡಿದ್ನಲ್ರಿ ಅದ್ರೊಳಗೆ ತುಂಬಿದ್ದೆ ಫುಲ್. ಕಾಯಿ ಒಳಗೆಲ್ಲ ಭರ್ಪೂರ್ ತುಂಬಿನಿ. ಹೆಂಗೆ ಕಾಣಿಸ್ತೈತೆ ನೋಡ್ರಿ. ಅವು ಹೋಳೆಲ್ಲ ಪೂರ್ತಿ ಕಾಯೆಲ್ಲ ಕುದಿಬೇಕ್ರಿ. ಅವು ಕುದ್ದಾಗ ಬದ್ನಿಕಾಯಿ ಪಲ್ಯ ರೆಡಿ ಆಗೈತೆ. ತರ್ತ ಎಣ್ಣೆ ಬಿಡ್ಬೇಕಿದು. ಕುದ್ದು ಎಣ್ಣೆ ಬಿಡಾಕತೈತೆ ನೋಡ್ರಿ. ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಯಾರೆಲ್ಲ ನನ್ನ ಚಾನೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ ನನಗೆ. ಪೂರ್ತಿ ವಿಡಿಯೋ ನೋಡ್ರಿ, ಗೊತ್ತಾಗ್ತೈತೆ ಬದ್ನಿಕಾಯಿ ಎಣ್ಣೆಗಾಯಿ ಮಾಡೋದು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.